ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂದ್ರೆ ಇವತ್ತು ಹೇಳ್ತಾರ ವಿಚಾರ ಏನಪ್ಪ ಸಚಿನ್ ಫಾರ್ಮಲ್ಲಿ ಅಂತಂದ್ರೆ ಮೆಡಿಷನ್ಸ್ಗಳು ಅಂದ್ರೆ ಬಡ್ಡಿ ಮಗನ್ ಮೆಡಿಷನ್ಸ್ಗಳೇ ಎಲ್ರಿಗೂ ಪ್ರಾಬ್ಲಮ್ಸ್. ಅಂದ್ರೆ ಮೆಡಿಸನ್ಸ್ ಕೋಳಿಗೆ ಎಷ್ಟು ಮೆಡಿಸನ್ ಹಾಕಿದ್ರು ಅಷ್ಟು ಸಾಲೋದಿಲ್ಲ ಅನ್ಕೊಬಿಟ್ರೆ ಅಷ್ಟು ಮೆಡಿಸನ್ ಕೋಳಿಗಳಿಗೆ ಹಾಕುವಂಥದ್ದು. ಬಟ್ ಅದಕ್ಕೆ ಯಾವ್ದಾವ್ದು ಮೆಡಿಸನ್ ಹಾಕ್ಬೇಕು, ಏನೇನ್ ಮೆಡಿಸನ್ ಹಾಕ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಕೊಳ್ರಪ್ಪ. ಈಗ ಫಸ್ಟ್ ಒಂದೊಂದು ವೆದರ್ಗೆ ಒಂದೊಂದು ಕಡೆ ರೋಗ ಬಂದಿರುತ್ತೆ. ಅಂದ್ರೆ ಒಂದೊಂದು ವೆದರ್ಗೆ ಒಂದೊಂದು ರೋಗ ಅಂತಂದ್ರೆ ಬಡ್ಡಿಯೋದನ್ನ ಹೆಂಗೆ ಅಂತಂದ್ರೆ ನಿಮ್ ಕಡೆ ಒಂದೊಂದು ರೋಗಗಳು. ಅಂದ್ರೆ ಈಗ CRD ಒಂದ್ ಕಡೆ ಬಂತು ಅಂದ್ರೆ ಒಂದ್ ಕಡೆ ನಮ್ ಕಡೆ ಆತರ ರೋಗ ಇರಲ್ಲ. ಮತ್ತೆ ಪ್ರತಿ ಒಂದಕ್ಕೂ ಒಂದೊಂದರ ರೋಗ ಇರ್ತವೆ. ಅದ್ರಲ್ಲಿ ಫಸ್ಟ್ ಆಫ್ ಆಲ್ ಮರಿಗಳಿಗೆ ಅಂದ್ರೆ ಈಗ 3 ತಿಂಗಳ ಒಳಗಡೆ ಇರೋ ಮರಿಗಳಿಗೆ, ಅಂದ್ರೆ 3 ತಿಂಗಳ ಒಳಗಡೆ ಕೋಳಿ ಆಗ್ಬೋದು, ಬಾತು ಕೋಳಿ ಆಗ್ಬೋದು, ಟರ್ಕಿ ಆಗ್ಬೋದು, ಬೆಂಕಿ ಕೋಳಿನೇ ಆಗಿರ್ಲಿ, 3 ತಿಂಗಳ ಒಳಗಡೆ ನಿಮ್ಮ ಹತ್ರ ಏನಾದ್ರು ಮರಿಗಳಿಗೆ ರೋಗ ಬರುತ್ತೆ ಅನ್ನೋದಿತ್ತು ಅಂದ್ರೆ ಇಲ್ಲಿದೆ ನೋಡಿ, ಇಮೋನಿಯಂ ಕೇರ್ ಅಡ್ವಾನ್ಸ್ ಲಿಕ್ವಿಡ್. ಅಂದ್ರೆ ಇದು ಬಂದು ನಿಮಗೆ ಈ ತರ ಫೋಟೋಸ್ ಇರುತ್ತೆ. ಇದರಲ್ಲಿ ಪ್ಲೇನ್ ಬರುತ್ತೆ. ಯಾರು ದಯವಿಟ್ಟು ಪ್ಲೇನ್ ನ ಯೂಸ್ ಮಾಡಬೇಡಿ, ಅದು ಯೂಸ್ ಆಗಲ್ಲ. ಇದನ್ನ ನೀವು 15 ದಿನದ ಮೇಲ್ಗಡೆ ಮರಿಗೆ ಬೇಕಾದ್ರೂ ಹಾಕಬಹುದು, ಅದರಿಂದ ಒಳಗಡೆ ಇರೋ ಮರಿಗಳನ್ನ ಹಾಕ್ಬೋದು. ಅಂತಂದ್ರೆ ನೀವು ಎಷ್ಟು 2 ರಿಂದ 3 ವೀಕ್ ಬೇಕಾದ್ರೆ ಹಾಕಬಹುದು, 18 ವೀಕ್ಸ್ ಹಾಕ್ಬೋದು. ಮತ್ತೆ ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಹಾಕ್ಬೇಕು ಅಂತಾನು ಬರ್ದವ್ರೆ, ನೋಡ್ಕೊಳ್ರಿ ಅಪ್ಪ. ಅಂತಂದ್ರೆ ಈಗ 100 ಕೋಳಿ ಮರಿ ಐತೆ ಅಂತಂದ್ರೆ 5 ml, 100 ಕೋಳಿ ದೊಡ್ಡದು ಬ್ರೀಡ್ ಐತೆ ಅಂತಂದ್ರೆ 5 ml. ಈ ತರ ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟನ್ನ ಬರ್ಕೋಬಹುದು. ಮತ್ತೆ ಇದ್ರಲ್ಲೇ ನಿಮ್ಗೆ ಮರಿಗಳಿಗಾಗುವಂತ ಎಲ್ಲಾ ಔಷಧಿ ಸತ್ವಗಳು ಇದ್ರಲ್ಲೇ ಇದೆ. ವಿಟಮಿನ್ ಇ ಆಗ್ಬೋದು, ಆಮ್ಲ, ಇವೆಲ್ಲ ಏನೇನ್ ಐತೆ 60 mg, 75 mg, 150 mg, 80 mg, 5 mg, ಈ ತರದ್ದೆಲ್ಲ ಏನೇನ್ ಐತೆ ಇದೆಲ್ಲ ಇದ್ರಲ್ಲಿ ಇರುವಂತದ್ದು. ಅಂದ್ರೆ ಕೋಳಿ ಮರಿಗಳಿಗೆ ಏನೇನ್ ಬೇಕು ಅದೆಲ್ಲ ಇರುವಂತಹ ಏಕೈಕ ಟಾನಿಕ್ ಅಂದ್ರೆ ಇಮೋನಿಯಂ ಕೇರ್ ಒಂದೇ. ಅಂದ್ರೆ ಇಮೋನೋ ಕೇರ್ನ ಹಾಕುವಂತ ನಿಮ್ಗೆ ಇದ್ದೇ ಇರುತ್ತೆ. ಅಂದ್ರೆ ಮೆಡಿಸಿನ್ ಹಾಕುವಂಥದ್ದು. ಸುಮ್ಮನೆ ಅನ್ಕೋಬಹುದು ಆ ಮೆಡಿಸಿನ್ ಈ ಮೆಡಿಸಿನ್ ಅಂತ, ಸುಮ್ಮನೆ ಖಾಲಿ ಮಾಡೋದಲ್ಲ. ನೋಡ್ಕೊಳ್ಳಿ, ಇದು 1 ಲೀಟ್ರ್ ಡಬ್ಬ ಬಂದು ನಿಮಗೆ 496 ಹಾಕಿದ್ರೆ 430 ರೂಪಾಯಿ ತಗೋತಾರೆ, GST ಎಲ್ಲ ಕಳ್ದಿ. ಇದು ಬಂದು ಮರಿಗಳಿಗೆ, ಅಂದ್ರೆ ಸಣ್ಣ ಮರಿಗಳಿಗೆ ಹೇಳ್ತಾ ಇರೋದು. ನೋಡ್ಕೊಳ್ಳಿ ಪೂರ್ತಿಯಾಗಿ. ವೆಲ್ಕಮ್ ಬ್ಯಾಕ್ ಟು ಸಚಿನ್ ಫಾರಂ ವಿಡಿಯೋಸ್ಗಳು. ಅಂದ್ರೆ ನಿಮ್ಗೆ ಯಾವುದೇ ವಿಡಿಯೋ ಇಷ್ಟ ಆದ್ರೂ ಲೈಕು, ಕಮೆಂಟು, ಶೇರು ಪದೇ ಮಾಡ್ತೀನಿ ರೀ. ಬಟ್ ಜಾಸ್ತಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ಈಗ ಆಲ್ರೆಡಿ ಮೆಡಿಸಿನ್ಸ್ ಬಗ್ಗೆ ಹೇಳಿದ್ನಲ್ಲಪ್ಪ, ಇನ್ನೊಂದು 2 ಮೆಡಿಸಿನ್ ಅವೇ ಕೋಳಿಗಳಿಗೆ ಹೇಳ್ಬಿಡ್ತೀನಿ, ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಕೊಳ್ರಿ. ಆಮೇಲೆ ಸಚಿ ಏನ್ ಮೆಡಿಸಿನ್ ಹಾಕಿಯಪ್ಪ, ಹೆಂಗ್ ನೋಡ್ಕೊಂಡಿಯಪ್ಪ, ಹಂಗೆ ಅಂತ ಕೇಳಕ್ ಹೋಗ್ಬಿಡಿ. ಫಸ್ಟ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ರೆ ಮಾತ್ರ ಅರ್ಥ ಆಗೋದು ಕಂದ್ರಣ. ಆಮೇಲೆ ಇವತ್ತು ಆಗ್ತಾರೋ ಇಂಜೆಕ್ಷನ್ ಬಂದು ನಿಮ್ಗೆ ಹೇಳಿದ್ನಲ್ಲ, ಸಿರೆಂಜಲ್ಲಿ 5 ml 0.5 ml ಇರುವಂತ ಸಿರೆಂಜ್, 0.5 ಮಿಲಿ ಇರುವಂತ ಸಿರೆಂಜ್ ಆಗ್ಬೇಕು ಅಂತ. ಇದೇ ಸಿರೆಂಜು ಕಾಣಿಸ್ತಾ? ಈ ಸಿರೆಂಜಲ್ಲಿ 0.5 ml ಇಲ್ಲ 0.5 ಮಿಲಿ, 1 ml, 0.5 ml, 2.05 ml, 2.5 ml. ಅಂತಂದ್ರೆ ನಮಗೆ ಬೇಕಾಗಿರೋದು ಇಷ್ಟ ಅವಶ್ಯಕತೆ ಇರೋದು. ಅಂದ್ರೆ ಅರ್ಜೆಂಟಲ್ಲಿ ಸೂಜಿ ನಂಬರ್ ಹಾಕ್ಬಿಟ್ಟಿನಿ, ಸಾರಿ ಬೇಜಾರಾಗ್ಬಿಡಿ. ಆಮೇಲೆ ಒಂದು ಹೊಸ ತಗೊಂಡ್ರೆ ಐತೆ. ಆಮೇಲೆ ಇಲ್ಲಿ ಇದರಲ್ಲಿ 0.5 ml ಐತಲ್ಲ, ಅದ್ರೊಳಗಡೆ ಇರೋದ್ರಲ್ಲಿ ಮಾತ್ರ ಹೇಳ್ಕೋಬೇಕು ನೀವು. ಆಮೇಲೆ ಇವತ್ತು ತೋರಿಸ್ತಾ ಇರೋದು ಹ್ಯಾಪಿ ಬರ್ಡೇ ಓಪನ್ ಬಾಕ್ಸ್. ಇವತ್ತೇ ಮಾಡ್ತಾ ಇರೋದು. ಓಪನ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ಎಂಡ್ರೋಜಿನ್ ಪ್ಲಸ್. ಅಂದರೆ ಇಲ್ಲಿ ಐತೆ ನೋಡ್ರಿ, ಏನೋ ಅಣ್ಣ ಅಂಗಡಿಲಿ ಧೂಳನ್ನ ಇಡಿಸ್ಬಿಟ್ಟವನು ಪಾಪ. ಎಂಡ್ರೋಜಿನ್ ಪ್ಲಸ್ ಎಷ್ಟಪ್ಪ ಇದ್ರ ಬೆಲೆ ಅಂತಂದರೆ ಏನು 100 ರೂಪಾಯಿ ಒಳಗಡೆ ಅನ್ಕೊಳ್ಳಿ, 151 ರೂಪಾಯಿ. ಡಿಸ್ಕೌಂಟ್ ಎಲ್ಲ ಕಳೆದು 120 ರೂಪಾಯಿ ಕೊಡ್ತಾರೆ. ಎಂಡ್ರೋಜಿನ್ ಪ್ಲಸ್ ಇಂಜೆಕ್ಷನ್ನು ಅಂತಂದ್ರೆ ಇದು ಹಾಕುವಂಥದ್ದು ನೆಗಡಿ ಆದರೆ, ಶೀತ ಆದರೆ ಎಲ್ಲದಕ್ಕೂ ಹಾಕ್ಬೋದು. ಇಲ್ಲಿ ಹಾಕೋರು ನೋಡಿ, ಕೋಳಿಗಳಿಗೆ, ಕೋಳಿ ಫೋಟೋನೇ ಹಾಕಿಲ್ಲ ಬಿಡ್ರಿ, ಆಯಿತು, ಕೋಳಿಗಳಿಗೆ ಹಾಕೋಬೋದು. ಎಂಡ್ರೋಜಿನ್ ಪ್ಲಸ್ಸು ಟಾನಿಕ್ ಬರುತ್ತಲ್ಲ ಅದರಲ್ಲಿ ಇಂಜೆಕ್ಷನು. ನಾಯಿ, ಹಸು, ಕುರಿ, ದನ, ಹಂದಿ, ಒಂಟೆಗೂ ಹಾಕ್ಬೋದು. ಇದನ್ನ ಇಷ್ಟಕ್ಕೆಲ್ಲ ಯೂಸ್ ಆಗುವಂಥದ್ದು ಎಂಡ್ರೋಜಿನ್ ಪ್ಲಸ್ಸು. ಅಂದರೆ ಇದನ್ನ ಇಂಜೆಕ್ಷನ್ನ ನಿಮಗೆ ನೆಗಡಿ ಐತೈತೆ, ಜುಗುಡಿಸ್ತೈತೆ ಮತ್ತು ಏನಾದರೂ ಪ್ರಾಬ್ಲಮ್ ಆಗೈತೆ ಕೋಳಿಗಳು ಅಂದಾಗ ಹಾಕುವಂಥದ್ದೇ ಎಂಡ್ರೋಜಿನ್ ಪ್ಲಸ್ಸು. ಈ ಥರ ದೊಡ್ಡ ಕೋಳಿಗಳಿಗೆ ಹಾಕೋಬೋದು. ಇದು ಒಂದು ಸಲ ತಂದರೆ ನೀವು ಒಂದು 3-4 ತಿಂಗಳು ಆಗೇ ಐತೆ. ಅಂದರೆ ಯೂಸ್ ಮಾಡೋದು ನೋಡ್ರಿ, 1 ವರ್ಷ ಯೂಸ್ ಮಾಡ್ಬೋದು. 100 ರೂಪಾಯಿನ ಇಂಜೆಕ್ಷನ್ 1 ವರ್ಷ ಯೂಸ್ ಮಾಡ್ಬೋದು ಅಂದ್ರೆ ನಂಬಿರ ಹಾಕೋಬೋದು, ಏನಿಲ್ಲ, ಪ್ರಾಬ್ಲಮ್ ಆಗಲ್ಲ. ಇದನ್ನು ತೊಗೊಂಡು ಸಿರೆಂಜಲ್ಲಿ 0.3 ml, ಅಂದರೆ ನಿಮ್ಮ ಹತ್ರ 1.5 kg ಮೇಲೆ ಬಂದರೆ 0.1 ml ಅಲ್ಲ 0.1 ಮಿಲಿ, 1 kg ಒಳಗಡೆ, 1 kg ಒಳಗಡೆ ಇಲ್ಲ 1 kg ಬಂದರೆ 0.1 ಮಿಲಿ, 0.3 ಮಿಲಿ ಅಂದರೆ ಇಲ್ಲಿಗೆ 0.5 ml ಇಂದ ಒಳಗಡೆ ಹಾಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಬೇಕು ಅಂತಂದರೆ ವಿಡಿಯೋ ಕಮೆಂಟ್ ಮಾಡಿ ಹಾಕೋದು ಹೇಗೆ ಅಂತ.